ಹಾ ಮರೆ ಇನ್ನು ಎಷ್ಟ್ ದೂರ ಐತನ ಬಂದೇ ಬಿಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಕಡಿಗ್ ಕಾಲ್ ಮಾಡ್ತೀನಿ ಇನ್ನು ಎಷ್ಟ್ ದೂರ ಚೇತನ ಎಲ್ಲೇ ಇಲ್ಲೇ ಬರ್ರಿ ಮರ ಇಲ್ಲೇ ತಗೊಂಡ್ ಬರ್ರಿ. ಅಲ್ಲಣ್ಣ ಎಷ್ಟೊತ್ತಿಂದ ನಡೆಯಕತ್ತೇವಿ ಏನ್ ಇಲ್ಲೇ ಕ್ಲಾಸ್ ಒಳಗಿರುತ್ತೆ ಐತಿ ಇಲ್ಲೇ ಹೋಗ್ತಾರೆ ಇಲ್ಲೇ ಗೇಟ್ ಹತ್ರ ಇರ್ತಾರ. ಇಲ್ಲಣ್ಣ ಅಲ್ಲೇ ಗೇಟ್ ಅಲ್ಲೇ ಇರ್ತಾರ. ಲೋಕ್ ಕೇಳ್ರಿ ಅವ್ರೆಲ್ಲಾ ಹೇಳ್ತಾರ ನಾ ಬರ್ತೇನೆ ಅಷ್ಟು. ಮತ್ತೇನಣ್ಣ ಇಲ್ಲ ಒಂದ್ 5 ನಿಮಿಷ ನನಗೂ ಕೆಲ್ಸ ಐತಿ ಸ್ವಲ್ಪ ಮುಗಿಸ ಬಂದ್ಬಿಡ್ತೇನೆ. ಆಯ್ತಲ್ಲ ಎಣ್ಣೆ ಗಿಣ್ಣಿ ಪಟ್ಟಿಲ್ದೇವ ಎಣ್ಣಿ ಐತಿಲ್ಲ ಯಾರ ಅಂಟಿ ನೋಡ್ಕೊಂತಾರ ಯಾರಿಗ್ ಗೊತ್ತಿದೆ ಈ ಜಂಗಲ್ನಾಗ ಈ ಹಳ್ಳ ಕಡೆಗೆ ಯಾವನಾರ ಬಂದ್ ಮೆಟ್ಟಿ ಇಟ್ಟಿಲಿ ಹೊರದಂದ್ರ ಯಾವನ್ ಸಂಬಂಧ ನಮಗ್ ಬೇಡ ಅಲ್ಲೆಲ್ಲ ಹೇಳಾರಲ್ಲ ಅಲ್ಲಿ ಹೋಗಮ್ಮ ಸುಮ್ಮನೆ ಇರ್ಬೋದ್ ಮಕ್ಕ ಹೇಳಕ್ಕಾಗಲ್ಲ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಸ್ವಾಮಿ ಯಾವ್ದ ಕಾಯಂ ಇರ್ಬೇಕು. ಅಣ್ಣ ನಮಸ್ಕಾರ. ನಮಸ್ಕಾರ. ಇಲ್ಲಿ ಸ್ವಾಮೀಜಿ ಮನಿ ಎಲ್ಲೈತಣ ಅದ ಇಲ್ಲ ಐತ್ರಿ ಸ್ವಾಮೀಜಿ ಮನಿ ಯಾಕ್ರಿ ಅಣ್ಣ ನಮ್ದು ಒಂದ್ ಹೋರಿ ವಿಚಾರದಾಗ ಬಂದಿದ್ವಿ ಅಣ್ಣ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಸ್ವರೂಪ್ ಅಂತ ಅಣ್ಣ. ಎಲ್ಲಿಂದ ಬಂದಿರಿ? ಅಣ್ಣ ಮಳಿಗೆಯಿಂದ ಬಂದೇವೆ. ಮಳಗಿಲಿಂದ ಬಂದಿರಿ? ಅದು ನಮ್ದೊಂದ್ ಹೋರಿ ಇತ್ತಣ್ಣ ಹಬ್ಬನೇ ಮಾಡುವಲ್ದು ಬಾರಿ ಟಾಪ್ ಹಬ್ಬ ಮಾಡೋದು. ಹೋರಿ ಹೆಸರು ಸೈಕೋ ಅಂತ ಅಣ್ಣ. ಸೈಕೋ ಮಳಗಿ ಸೈಕೋ ಅಂತ ಕೇಳಿದ್ರೆ ಕೇಳೇನ್ರಿ. ಅದ ಮೊದ್ಲು ಬಾರಿ ಚೆನ್ನಾಗ್ ಹಬ್ಬ ಮಾಡೋದು. ಬಾರಿ ಚಲೋ ಸ್ವಾಮಿ ರೀ. ಹಬ್ಬ ಮಾಡೋದ್ ನಿಲ್ಸ್ಬಿಟ್ಟಿದ್ರಿ ಅಣ್ಣ. ಅಣ್ಣ ಎಲ್ಲೈತಣ್ಣ ಸ್ವಾಮಿಯರ್ ಮನಿ? ಇದ ನೋಡ್ರಿ ಸ್ವಾಮಿಯರ್ ಮನಿ. ಇನ್ನೊಂದ್ ಅರ್ಧ ತಾಸ್ ಬರ್ತಾರ್ರಿ ಬರ್ತಾರ್ರಿ. ಆಯ್ತಣ್ಣ ಹೋಗ್ಬರ್ರಿ. ಬಕ್ರಾಗಳು ಭಾರಿ ಸಿಕ್ಕಾವು. ಚೇತನ್ ಹೇಳಿದ್ದ ನನಗ ಬಕ್ರಾಗಳು ಕಳಿಸ್ತೀನಿ ಅಂತೇಳಿ. ಅವು ಬಕ್ರಾ ಭಾರಿ ಬಕ್ರಾ ಅದಾವು. ಇವ ಬಕ್ರಾ ಇರ್ಬೋದವು. ಅವನ್ನ ಬಡಂಗಿಲ್ಲ ಇವತ್ತನ್ನು ಬಕ್ರಾ ಮಾಡಿ ಕಳಿಸ್ತೇನೆ ಬೇಕು ಕೇಳಿ ಓಂ ನಿತ್ಯಾನಂದಾಯ ಓಂ ನಿತ್ಯಾನಂದಾಯ ಓಂ ಸದಾನಂದಾಯ ಇದ ನೋಡ್ರಪ್ಪ ಇದೆ ಪಟ್ಟಣಿಗೆ ಶೆಡ್ ಇದ್ದಂಗೆ ಐತಲ್ಲ. ಹಿಂದೆ ಇದು ಹಿಂಗೈತಿ. ಏನೋ ಇದು ಸಡನ್ ಈ ರೀತಿ ಕಪ್ಪಾಗೈತಿ. ಇವ್ರೇನ ಸಮೀರ ನಮಸ್ತೆ ರೀ. ಬರ್ರಿ ಮಕ್ಕಳ ಬರ್ರಿ ಕುತ್ಕೋರಿ. ಸಮೀರೆ ನಮ್ದೊಂದ್ ಸಮಸ್ಯೆ ಐತ್ರಿ. ನನಗ್ ಗೊತ್ತು ನೀವು ಎಲ್ಲಿಂದ ಬಂದಿರಿ ಯಾತಕ್ಕಾಗಿ ಬಂದಿರಿ ಅಂತೇಳಿ. ನಿಮ್ಮ ಸಮಸ್ಯೆ ಏನೈತಿಪ್ಪ ಅಂತಂದ್ರ ನಿಮ್ಮ ಹೋರಿ ಹಬ್ಬ ಮಾಡುವಲ್ದು. ಆದ ಒಂದ ಸಮಸ್ಯೆ ಇಟ್ಕೊಂಡು ನೀವು ಬಂದಿರೋದು. ಹೌದಾ ಅಲ್ಲ? ನನಗೆಲ್ಲಾ ಗೊತ್ತು. ನಿನ್ನ ಹೆಸರು ಸ್ವರೂಪ. ನಿಮ್ಗೆ ಗೊತ್ತ್ರಿ ಇದೆಲ್ಲ? ಎಲ್ಲಾ ನನಗ್ ಗೊತ್ತು. ಸಕಲವನ್ನೂ ಬಲ್ಲೆ ನಾನು. ಓಂ ನಿತ್ಯಾನಂದಾಯ ನಮಃ. ಈ ವಾಯ್ಸಲ್ಲಿ ಕೇಳಿದ್ದೆ ನಾನು. ಫೋಟೋ ನೋಡ್ದ ಗುರುಗಳೇ? ಆ ಫೋಟೋದಾಗಿದ್ದಾರೆ ಯಾರ್ರಿ? ನಮ್ಮ ಗುರುಗಳು ನಿತ್ಯಾನಂದ ಸ್ವಾಮಿಗಳು. ನಿಮ್ಮ ಸಮಸ್ಯೆಗೆ ನಾನು ಉತ್ತರನ ಕೊಡ್ತೀನಿ. ನಿಮ್ಮ ಹೋರಿ ಮತ್ತ ಹಬ್ಬ ಮಾಡಂಗ್ ಮಾಡ್ತೀನಿ. ಆ ಹಬ್ಬ ಮಾಡಂಗ್ ಮಾಡ್ಬೇಕಾದ್ರ ನಿಮ್ಮ ಹೋರಿ ಮತ್ತ ಅಕಾಡ್ದಾಗ ಹೆಜ್ಜೆ ತುಳಿದ ಹಬ್ಬ ಮಾಡ್ಬೇಕ ಅಂದ್ರ ಮಗನ ಅದಕ್ಕೊಂದು ಘೋರವಾದ ದೊಡ್ಡದೊಂದು ಪೂಜೆ ಆಗ್ಬೇಕು. ಹೌದು, ಮಾಡ್ಲೇಬೇಕು. ಅದಕ್ಕ ಸಣ್ಣ ಪುಟ್ಟ ಮಾಟ ಮಾಡ್ಸಿಲ್ಲ. ಹೋರಿ ಹಬ್ಬದಾನ ಕಾಲಾನ ಮಣ್ಣು ತಗೊಂಡು ಅದ್ರ ರಿಬ್ಬನ್ ತಗೊಂಡು ಹೋಗಿ ಮಶಾಣಗಟ್ಟಾಗ ಮಾಡಿಸ್ಕೊಂಡ್ ಬಂದಾರ. ಹೋರಿ ಮುಂದಕ್ಕೆ ಹಬ್ಬ ಮಾಡಂಗಿಲ್ಲ ತಮ್ಮ. ನೀವ್ ಹಿಂಗ ಬಿಟ್ಕೊಂಡ ಹೋದ್ರ ನಿಮ್ಗೆ ಹೋರಿ ದಕ್ಕಂಗಿಲ್ಲ. ಘೋರವಾದ ಪೂಜೆ ಮಾಡಿದ್ರಿ ನಿಮ್ ಹೋರಿ ಮತ್ತ ಹೆಜ್ಜೆ ತುಳಿದ ನಿಮ್ ಹೆಸರು ತಂದ್ ಬರ್ತೈತಿ. ನೆಕ್ಸ್ಟ್ ಹಬ್ಬದಾಗನ ನನ್ನ ಹೆಸರು ಹೇಳಿ ನೀವು ಹಬ್ಬ ಮಾಡ್ಲೇಬೇಕು. ನಿತ್ಯಾನಂದ ಸ್ವಾಮಿ ಕಿ. ಅಲ್ರಿ ಗುರುಗಳೇ, ಘೋರವಾದ ಪೂಜೆ ಮಾಡ್ಬೇಕು ಅಂತೀರಿ, ಅಂತದ್ದೆಲ್ಲ ತಗೊಂಡು ಮಸಣಗಟ್ಟೆ ಮಾಡ್ಸ್ಯಾರ ಅಂತೀರಿ. ಯಾರು ಮಾಡ್ಸ್ಯಾರ ಅಂತ ಹೇಳ್ರಿ. ಹೋಗ ಸೊಳ್ಳೆ ಮಕ್ಕಳು ಚಂಡಿ ಕಡಿತೀನಿ.
ಅವ್ರ ಚಂದ ಕಡ್ದ ಬರ್ತಾನ ಇವತ್ತ. ಮಾನವೀಯ ಅಮಾಸಿಗೆ ದೊಡ್ಡದೊಂದು ಪೂಜೆ ಮಾಡೋಣ. ಅವತ್ತ ನವಗ್ರಹಗಳು ಸೇರ್ಕೊಂಡು ಆ ಮಾಟ ಮಂತ್ರ ತೆಗೆದು 2 ಹುಂಜ ತಗೊಂಡ್ ಬರ್ಬೇಕ್ ನೀವು. ರಕ್ತ ಬೇಡಾಕತ್ತೈತಿ, ರಕ್ತ ಬೇಡಾಕತ್ತೈತಿ. ನಿಮ್ ಹೋರಿ ಮಾಟಕ್ಕ ರಕ್ತ ಬೇಕು. ಅಜ್ಜರ ಈಗ ಇಂತಿತ್ತಕ್ ಮಾಡ್ಸ್ಯಾರ ಅಂದ್ರಿ, ಮಾಡ್ಸ್ಯಾರ ಅಂತಾನು ಅಂದ್ರಿ. ಏನೋ ನಮ್ಮ ಮನೆ ಬರ ಕೆಟ್ಟಿತ್ತು, ಮಾನವಿಗೆ ಪೂಜೆ ಮಾಡ್ಬೇಕು ಅಂದಿರಿ. ಏನೇನ್ ಅದಕ್ಕೆ ಏನಾರ ಸಾಮಾನ್ಯಗಳು ತರ್ಬೇಕ? ಸಾಮಾನ ಏನ್ ಬೇಕಪ್ಪ ಅಂತಂದ್ರ 4 ದೋತ್ರ, 4 ಲುಂಗಿ, 4 ಟೀ ಶರ್ಟ್, 2 ನಿಕ್ಕರು, 2 ದಡಿ ಸೀರಿ, 5 ರೇಷ್ಮೆ ಸೀರಿ, 12 ವರ್ಷದ ಹುಡುಗ ಚಡ್ಡಿ ಪ್ಯಾಂಟು, 1 ಬೆಳ್ಳಿ ಆಕಳ ಮೂರ್ತಿ, 1 ಬೆಳ್ಳಿ ಹನುಮಪ್ಪನ ಮೂರ್ತಿ, ಇವನ್ನೆಲ್ಲಾ ತಗೊಂಡು ಮಹಾನವಮಿ ಅಮಾಸಿಗೆ ನೀವು ರಾತ್ರಿ 1:30 ಸುಮಾರು ಬಂದ್ರ ನಿಮ್ಮ ಹೋರಿ ಆಯತ್ತ ಮಾಟ ಮಂತ್ರ ತಂತ್ರ ಕುತಂತ್ರ ಎಲ್ಲಾನು ನಾಶ ಮಾಡಿ ನಿಮ್ಮ ಹೋರಿ ಮತ್ತ ಆಕಾರದಾಗ ಹೆಜ್ಜೆ ಇಟ್ಟು ಹಬ್ಬ ಮಾಡಂಗ್ ಮಾಡ್ತೀನಿ ಮಗನ ನಾನು. ಮಗ ದೀಪಾವಳಿದಲ್ಲ ನನ್ ಮದ್ವಿ ಒಂದ್ ಜೋಳಿ ಸಟ್ಟೆ ಹೇಳಿದವ ಸ್ವಾಮಿನ ಕಾಮಿ ಕೆಲ್ಸ ಮಗವ. ಸಮೀರ ಅಜ್ಜರ ಅಷ್ಟ ಅಲ್ರಿ, ಮತ್ತೇನಾರ ಐತ್ರಿ? 20,000 ರೂಪಾಯಿ ಖರ್ಚಾಕೈತಿ ಮಗನ. ಇಷ್ಟೆಲ್ಲ ಅಷ್ಟ್ ದುಡ್ಡ್ರಿ? ಹೌದು, ರಾತ್ರಿ 1-2 ಗಂಟೆಕ್ಕ. ಆದ್ರ ರಗತ ಬೇಕು 5 ಹುಂಜ ಅಲ್ರಿ ಅಜ್ಜರ, ಕಡಿಮೆ ಮಾಡ್ಕಲ್ರಿ. 20,000 ರೂಪಾಯಿ ಕಡಿಮೆ ಆಕೇತಿ. ಈಗ ನೀವು ಹೋರಿ ಮಾರಿದ್ರ ಲಕ್ಷ ಗಟ್ಲೆ ಹೋಗ್ತೈತಿ ಹಬ್ಬ ಮಾಡಾಕತ್ರ. ಅಜ್ಜರ ಅಷ್ಟೆಲ್ಲ ನಮ್ ಕಡೆ ಆಗದ್ ಕಷ್ಟ ಆಕತ್ರಿ. ಹೆಂಗಾರ ಮಾಡ್ಬೇಕು, ಹೋರಿ ಹಬ್ಬ ಮಾಡ್ಬೇಕು, ಹಬ್ಬದಾಗ ಹೆಸರು ಮಾಡ್ಬೇಕು ಅಂತಂದ್ರ ನಿಮ್ಮ ಹೋರಿ ಮಾಟ ತೆಗಿಬೇಕು ಅಂದ್ರ ಬೇಕಾದಲ್ಲಿ ಹೋಗಿ ಆ ಮಾಟನ ಯಾರ ತೆಗಿತಾರ ಅಂದ್ರ ಮಾಡಿಸ್ರಿ, ನಮಗ್ ಬ್ಯಾಡ ಅನ್ನಂಗಿಲ್ಲ. ಆದ್ರ ನೀವ್ ಇಲ್ಲಿಂದ ಎದ್ದು ಹೋದ್ರ ಮತ್ತೆ ನಿಮ್ ಹೋರಿ ಹಬ್ಬ ಮಾಡ್ಲಾರ್ದಂಗ ನಾ ಮಾಡ್ಬೇಕಾಕಿತಿ. ಬಾಳ ಹುಷಾರಿ ಅಜ್ಜರ, ಹಂಗ್ಯಾಕ್ ಮಾಡ್ತೀರಿ? ಹೌದು, ನಾವು 1 ಸಲ ಕೈ ಇಟ್ವಿ ಅಂದ್ರ ಬಿಡ ಮಗನ ಅಲ್ಲ ನಾನು. ಆತ್ರಿ ಅಜ್ಜರ, ಈಗ ಯಾವಾಗ ಮಾನಮಿಗ್ ಮಾಡದನ್ರಿ? ಮಾನಮಿ ಅಮಾಸಿ ರಾತ್ರಿ 1:30ಗೆ ಇವೆಲ್ಲಾ ಐಟಮ್ ತಗೊಂಡು ರುದ್ರಭೂಮಿಗ್ ಬರ್ರಿ. ಪಕ್ಕ ಹಬ್ಬ ಮಾಡ್ತೈತಿ, ಪಕ್ಕ 100ಕ್ಕೆ 100 ಹಬ್ಬ ಮಾಡ್ತೈತಿ. ಹಂಗಾರ ಈಗ ಬಾಳ ಇಲ್ರಿ ನಮ್ ಕಡೆ. ಈಗ ಸದ್ಯ 15,000 ಐತ್ರಿ. ಐತಿ. ಈಗ ನೆಕ್ಸ್ಟ್ ಐಟಮ್ಸ್ ತರದ್ ಪೂಜೆ ಮಾಡೋದೈತ್ ನೋಡ್ರಿ, ಅವತ್ತೆಲ್ಲಾ ನಿಮ್ಗೆ ಮುಟ್ಟಿಸ್ಬಿಡ್ತೇನ್ರಿ ಅಜ್ಜರ. ಸರಿ, ಅಡ್ಜಸ್ಟ್ ಮಾಡ್ತೀರಿ. ಹೋಗಿ ಬಾ ಮಗನ, ದೇವ್ರ ಒಳ್ಳೇದ್ ಮಾಡ್ಲಿ ಮಗ. ಈಗ ನಿಮ್ ಕಡೆ 10 ಐತಿ, ನಿಮ್ ಕಡೆ 5 ಐತೆ. ಸಾಕಿತ್ತು ನಾ ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಅವ್ರ ಕಡೆ ಅವ್ರ ಕಡೆ ಫೋನ್ ಪೇ ಗಿನ್ ಪೇ ಅದಾವನ್ನ? ಸಮಯ ಒಂದ್ ತಪ್ಪ ಆಗ್ಬಿಟ್ಟದ್ರಿ, ಅವ್ರ ಕಡೆ ಕ್ಯಾಶ್ ಇಲ್ಲಂತೆ, ಫೋನ್ ಪೇ ಐತಿ. ಸ್ಕ್ಯಾನರ್ ಗಿನ್ನರ್ ಇಟ್ಟಿರ ನೀವು? ತಡಿ ಮಗನ, ಸ್ಕ್ಯಾನರ್ ತೆಗೆದು ಕೊಟ್ಟ ಬಿಡ್ತೇನೆ. ಹೋಗ್ರಿ, ಹಿಂದಕ್ ತಿರುಗಿ ನೋಡ್ಲಾರ್ದಂಗ್ ಹೋಗ್ರಿ. ಇನ್ನು ಬಳಕ ನಿಮ್ಮ ಹೋರಿ ಹೊಡಿತೈತಿ. ಮಾನವೀಯ ಅಮಾಸಿಗೆ ಎಲ್ಲಾ ಸಾಮಗ್ರಿ ಹೇಳಿದ್ದು ತಗೊಂಡ ರಾತ್ರಿ 1:30ಗೆ ಬರ್ರಿ. ಹೋಗ್ರಿ, ಹಿಂದಕ್ ತಿರುಗಿ ನೋಡಾಕ್ ಹೋಗ್ಬಾಡ್ರಿ. ದೇವ್ರು ಒಳ್ಳೇದ್ ಮಾಡ್ಲಿ. ಹಿಡಿ ಇದನ್ನ. ಓಂ ನಿತ್ಯಾನಂದಾಯ ನಮಃ. ಹಿಡಿ ಇದನ್ನ ಹೋಗಿ ನೀನ್ ತಲೆಗೆ ತಿಕ್ಕೊಂಡು ರಾತ್ರಿ ತಲ್ಕೊಂಡ್ಬಿಡುಕಿಟ್ಟು ಮಕ್ಕೋ. ಹೋಗ್ಬಾ, ದೇವ್ರು ಒಳ್ಳೇದ್ ಮಾಡ್ಲಿ. ಜೈ ನಿತ್ಯಾನಂದ. ಈಗ ಇವತ್ತು ಯಾವ್ಯಾವ ಹೋರಿ ಹೋಗಿದ್ದು ಗೊತ್ತಿಲ್ಲ? ನಮ್ಮೂರನ್ ಹೋಗಿದ್ವ? ಸ್ವರೂಪಂದ ಹೋಗಿತ್ತಂತಲೇ. ಹೌದಾ? ಹೌದ್ಲಿ. ಏನಾತಂತ? ಪಾಸ್ ಸಿಗತ್ತೆ ಹೆಂಗ? ಏನಂತಲೇ ಗೊತ್ತಿಲ್ಲ ಅಲ್ಲಿ. ಹೌದಾ? ಯಾರೋ ಹುಡುಗರು ಕೇಳಿದ್ರೆ ಗೊತ್ತಾಗತ್ತೆ. ಹುಡುಗರು ಕೇಳಿದ್ರ ಗೊತ್ತಾಗ್ತದೆ ನೋಡಿ. ಹೌದು ನೋಡಿ. ಚಲೋ ಆತ್ ನೋಡಿ, ಚಲೋ ಆತ್. ಇವತ್ ಹಬ್ಬ ಮಸ್ತ್ ಆತ. ಹೌದದ, ಇವ್ರಿಗೆ ಗೊತ್ತಿಲ್ಲ ಸುದ್ದಿ. ಗೊತ್ತಾತ ನಿಮ್ಗ್ ಸುದ್ದಿ? ನಡ ಕಾಡ್ದಾಗ ಸ್ವರೂಪನವ್ರಿ ಹಾರದ್ರಲ್ಲ ಹೋಗ್ರ, ನಮ್ ಹುಡುಗನ ಹಾರ್ದ್ ಬಿಟ್ಟ. ಹೌದಾ? ಬಾಳ ಉರಿತಿದ್ದ. ಅವ್ರ ಅಣ್ಣ ಒಳಗೈತಾನ, ಬಾ ಹೋಗ್ ಸ್ವಲ್ಪ ಉರ್ಸನ. ಬರ್ರಿ 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 ಮರಲೆ ಉರ್ಸನ್ ಮರಲೆ. ಅವ್ರ ಅಣ್ಣ ಆಯ್ತಾನ ಒಳಗೆ. ಅವ್ರ ಅಣ್ಣ ನೋಡಿದ್ರಿ ಬರ್ಬ್ರಿ ಹುಡ್ಕೊಂತಾನಿದೆ. ಬರ್ರಿ ಮಾರ 10,000 ರೂಪಾಯಿ ಕೊಟ್ಟು ಹಬ್ಬಕ್ಕೆ ಹಾಕಿದ್ವಿ ಮಾರ. ಇವತ್ತ ಸ್ವರೂಪನ ಮಾತು ಕೇಳ್ಕೊಂಡು ಹೋರಿ ಹರ್ಸಿಗೆ ಬಂದ್ಬಿಡತ್ ಮಾರ. ಎಲ್ಲ ಮಾಡಕ್ಕೂ ಗೊತ್ತಾವಲ್ಲ, ಸುಮ್ಮನೆ ಕುಂತಿದ್ರು ನೋಡಿ ಬೇಸಾರಿಗೆ. रोम रोम भाइयों ಯಾಕ್ಲಿ ಕಡಿಯಾಕತ್ತಾವನ ಉರ್ಸಾಕ್ ಗೊತ್ತಿದ್ದು ಉರ್ಸಾಕ ಹೇಳಾಕತ್ತಿ ನನ್ನ ಮಕ್ಳ. ಅಣ್ಣ ನೀವು ವಕೀಲದ್ದೆ, ಊರ ಹೆಸರು ಉಳ್ಸಂತ ಹೋರಿ ಕಟ್ಟಬೇಕು. ನೀನ್ ಅದನ್ನ ಬಿಟ್ಟು ನಡ ಹಾಕದ ಹರ್ಷಿಂದ ಅಂತ ಹೋರಿ ತನ್ ಕಟ್ಟಿಯ ಲೋಪ. ಅಲ್ಲಣ್ಣ, ನಿಮ್ ತಮ್ಮನ್ ಮಾತ್ ಕಟ್ಕೊಂಡ್ ಹೋರಿ ಹಾಕಿ ನಡ ಕಟ್ಟಾಗ ಹೋರಿ ಹಾರ್ದಾರ. ಅದು ನಮ್ ಹುಡುಗರ ಹಾರ್ದ್ ಬಿಟ್ಟಾರ ಹೋರಿನ.
ನೆಕ್ಸ್ಟ್ ಟೈಮ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟ ಚಲೋ ಹೋರಿ ತಗೊಂಬರ್ರಿ, ನಾವು ಬರ್ತೇವೆ ನಿಮ್ ಹಿಂದ ಹಬ್ಬ ಮಾಡಕ್ಕೆ. ತಗೋರ್ಲಿ ಮರ ಎಂತ ಹೋರಿ ಕಟ್ಬೇಕು ಹೆಂಗ್ ಹಬ್ಬ ಮಾಡ್ಬೇಕಂತ ಮುಂದಿನ ಹಬ್ಬ ನೋಡೋಣ ಅಂತ. ನೆಕ್ಸ್ಟ್ ಹಬ್ಬ ಹೆಂಗ್ ಮಾಡ್ತೀವಿ ನಾವು ನೋಡ್ತೀವಿ. ಯಾವ ಹೋರಿ ತರ್ತೀರಿ ನೋಡೋಣ. ಚಲೋ ಆತ ಇವ್ರ ಹೋರಿ ಹಸ್ತಿಂದಿತ್ತ ಚಲೋ ಸೈ ಆತ್ ನೋಡ್ರಿ. ಬರ್ರಿ ಅಲ್ಲಿ ಸ್ವಲ್ಪ ಅಂತ ಹೋಗಿ ಉಡ್ತಾನ ಹೋರಿ ಹರ್ಸ್ಕೊಂಡ್ಬಿಡ್ತಲ್ಲ, ಏನ್ ಮಾಡೋದು ಗೊತ್ತಾಗೋಲ್ದು. ಅವ್ನ ಸ್ವಾಮೀಜಿ ನೋಡಿದ್ರೆ ಕಾಲ್ ಎತ್ತವಲ್ಲ. ನಮ್ ದೋಸ್ತನು ಪಾಪ ಲಾಸ್ ಮಾಡ್ಕೊಂಡ, ನಮ್ ಅಣ್ಣಾರು ಲಾಸ್ ಮಾಡ್ಕೊಂಡ್ರ, ಎಲ್ಲಾರು ಅಸಹ್ಯ ಮಾಡ್ತಾರ. ಇವತ್ತು ಏನ್ ಮಾಡ್ಬೇಕು ಗೊತ್ತಾಗೋಲ್ದು. ಅಷ್ಟೇ ಸ್ವರೂಪ ಶಟ್ ಹೊಡಕ್ ಹಬ್ಬ ಮಾಡ್ತಿದ್ದಿ, ಏನ್ ಆತ್ಲಿ ನಿನ್ಗೆ? ಎದಕ್ ಬೇಕ್ಲಿ ನಿನ್ಗೆ? ನಮ್ ಹುಡುಗರ ಹೊರಿ ಹಾಕ್ತಿ ಬಿಟ್ರಲ್ ಮರ್ಯಾ ನಿಂದ. ಎದಕ್ ಬೇಕ್ಲಿ ನನಗ? ಸುಮ್ಮನೆ ಮನ್ಯಾಗ ಇರೋದ್ ಬಿಟ್ಟ ಕಾಲೇಜ್ ಗಿಲ್ಲ ಅನ್ಕೊಂಡ್ ಬಿಟ್ಟ ಈಗ ಅವ್ರಿ ಹಬ್ಬ ಅದಕ್ಕೆ ಇದಕ್ ಹೋಗಿ ಹೆಸರು ಹಾಳು ಮಾಡ್ಕೊಳಕತ್ತಲ್ಲ. ಹೋಗ್ ಶಟ್ ಹೊಡಿ ಹೋಗಿ ಇನ್ನು ಸ್ವಲ್ಪ ಎಷ್ಟು ಹೊಡಿದ ಎದಕ್ ಬೇಕ್ಲಿ ಅಂತ ಹೋರಿ ಎಷ್ಟ್ ಕಟ್ಟಿದ್ರು ನಮ್ ಹುಡುಗರ ಹರಿತಾರ ತಗೋ ನಿನ್ ಊರಿ. ಆತಾತ್ ನಿಮ್ ಕತ್ತಿನ ಮುಗಿತ. ಹೋಗ ಮನ್ಯಾಗ ಉಂಡಾಶೆ ಮಕ್ಕ ನಡಿ. ನಿಮ್ ಮಾತಾಡ ಹರ್ಸ್ಕೊಳ ಹೋರಿನಾರ ಕಟ್ತೀನಿ, ಹಡ್ಸ್ಕೊಳ ಹೋರಿನಾರ ಕಟ್ತೀನಿ. ನಿಮ್ಗೆ ಅದಕ್ರಲ್ಲಿ ನಿಮ್ ಹಬ್ಬ ನೀವ್ ಮಾಡ್ರಿ. ಅಲ್ಲಣ್ಣ ಅವ್ರು ಹೋಗ್ಲ ನಿಮ್ ಕಡೆ ನೋಡ್ಕೊಬ್ರೆ. ಎಲ್ಲಿ ನಿನ್ ತಿಂಡಿ ಊರಿ ನೋಡ್ರಿ ಹರ್ಸ್ಕೊಂಡ್ ಬಂದತಿ, ಇಲ್ಲಿ ಏನ ಜಗಳ ಮಾಡ್ಕೊಂಡ್ ನಿಂತಿಲ್ಲ, ಏನ್ ಹೋಗಿ ಕೊಡಿಯಾಗ ಹೋಗ ಏನ್ ಮಾಡತ್ತಿಲ್ಲ? ಇಲ್ಲಣ್ಣ ಅವ್ರು ಬೇಕಂತ ಬಂದು ಉರ್ಸಾಕತ್ತಿದ್ರಣ್ಣ ಅವ್ರು. ಅಣ್ಣ ಆ ಸ್ವಾಮೀಜಿಗೆ ಕಾಲ್ ಮಾಡಿದ್ದೆ, ಕಾಲ ಎತ್ತಲ್ಲ. ಅವ್ರ ಮನಿ ಕಡೆಯಿಂದ ಹುಡುಗರು ಕಳ್ಸನಿ, ಅಲ್ಲೂ ಏನು ಪತ್ತೆನೇ ಇಲ್ಲ ಅಂತಣ. ಏನ್ ಮಾಡೋದು ಗೊತ್ತಾಗವಲ್ದು. ಇವ್ರೆಲ್ಲಾರು ಅಸಹ್ಯ ಮಾಡಕತ್ತಾರ ನಮ್ಗ. ಒಂದೊಂದಲ್ಲಿ ನೋಡ್ರಿ ನಿಮ್ಮ ಫಳ ಅವತ್ತ ಅಂದೆ ಆ ಹೋರಿ ಕೊಟ್ಟು ಬೇರೆ ಹೋರಿ ತೊಗೊಂಬರಣ ಅಂತೇಳಿ. ನಮ್ಗೇನ್ ರೊಕ್ಕ ಬರಬಿದ್ದನ ಅವತ್ತ ಹೇಳ್ದೆ ಆ ಹೋರಿ ಕೊಡೋಣ ಅಂತೇಳಿ. ಸೆಂಟಿಮೆಂಟ್ ಎಲ್ಲ ಹೊಡೆದು ದೊಡ್ಡ ಅಲ್ಲಿ ಹೋಗಿ ಸಿರಿ ಮಾಡ್ಸ್ಕೊಂಡ್ ಬರ್ತೀನಿ, ಇಲ್ಲಿ ಹೋಗಿ ಸಿರಿ ಮಾಡ್ಸ್ಕೊಂಡ್ ಬರ್ತೀನಿ ಅಂದಿ. ಈಗೇನಾತ? ಅಲ್ಲಲ್ಲಿ ಯಾವನೋ ಡೊಂಗಿ ಸ್ವಾಮೀಜಿ ಹತ್ರ ಹೋಗಿ ಬಂದಿ ಹೋರಿ ಹರ್ಷನ್ರು ಊರಾಗೆಲ್ಲ ಅಸಹ್ಯ ಮಾಡಾಕತ್ತಾರ. ಅಷ್ಟೆಲ್ಲಾ ಖರ್ಚು ಮಾಡ್ಕೊಂಡ್ ಬಂದಿ ಆ ಸ್ವಾಮೀಜಿ ಹತ್ರ ಹೋಗಿ. ಅಲ್ಲಲ್ಲಿ ಮರ್ಯ ನಿನ್ನಿಂದಾಗಿ ಊರಾಗೆಲ್ಲ ಅಸಹ್ಯ ಮಾಡ್ಕೊಂಡಂಗಾತ. ನಾಳೆ ಬೆಳಿಗ್ಗೆ ಅನ್ನತ್ರ ಹಕ್ಕಿ ಮನ್ಯಾಗ ಹೋರಿ ಇತ್ತಂದ್ರ ನೀನ್ ತುಂಡಾಕತ್ರ ನೋಡ. ಮತ್ತ ಇನ್ನೊಮ್ಮೆ ಹೋರಿ ಹಬ್ಬ ಅಂದ್ರ ಚಪ್ಪಲ ತಗೊಂತೇನೆ, ನಡಿ ಮನೆಗೆ. ಹೋರಿ ಹಬ್ಬ ಅನ್ನೋದು ನಮ್ಮೆಲ್ಲರೂ ದೊಡ್ಡ ಸೆಂಟಿಮೆಂಟ್. ಈ ಸೆಂಟಿಮೆಂಟ್ ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ತುಂಬಾ ಜನ ಕಾಯ್ತಿರ್ತಾರೆ. ಈ ತರದ ವಿಚಾರಗಳಲ್ಲಿ ತುಂಬಾ ಹುಷಾರಾಗಿರಿ. ಒಂದು ಸಣ್ಣ ತಪ್ಪಿಂದ ಎಲ್ಲಾನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಜನರ ನಂಬಿಕೆನೂ ಆಯ್ತು, ಹೋರಿನೂ ಆಯ್ತು, ಹೋರಿ ಹಬ್ಬನೂ ಆಯ್ತು. ಬಹಳ ಹುಷಾರಾಗಿರಿ.